ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವಿಲ್ಲಿಗೆ ಹೊಸೊಬ್ಬರಾಗಿದ್ದರೆ ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ ಆ್ಯಂಡ್ ವೀಕ್ಲಿ 2 to 3 ವಿಡಿಯೋಸ್ ಪಕ್ಕ ಇರುತ್ತೆ. ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೋದು ಸೊ ದಟ್ ನೀವು ಫ್ಯೂಚರ್ ಮೆಸೇಜಸ್ನ ಮಿಸ್ ಮಾಡ್ಕೋಬಾರ್ದು ಅಂದರೆ. ಆ್ಯಂಡ್ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಡೀಟೇಲ್ಸ್ ಮೆನ್ಷನ್ ಆಗಿದೆ, ನೀವು ಡೈರೆಕ್ಟಾಗಿ ಹೋಗ್ಬೋದು. ಆ್ಯಂಡ್ ಇನ್ಸ್ಟಾದಲ್ಲಿ ಕನೆಕ್ಟ್ ಆಗಬೇಕು ಅಂದರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ, ಡೈರೆಕ್ಟಾಗಿ ಹೋಗ್ಬೋದು. ಸೊ ಆಲ್ರೆಡಿ ನೀವು ತಮ್ಮನೇಲಿ ನೋಡಿದ್ದೀರ ಏನರ ಬಗ್ಗೆ ಈ ವಿಡಿಯೋ ಅಂತ. ಸೊ ಫೋಕಸ್ಡ್ ಆನ್ ಯುವರ್ ಮ್ಯಾರೇಜ್. ನೀವು ಲವ್ ಮ್ಯಾರೇಜ್ ಆಗ್ತಾರಾ ಅಥವಾ ಅರೇಂಜ್ಡ್ ಮ್ಯಾರೇಜ್ ನಿಮ್ಮ ಹಣೆ ಬರದಲ್ಲಿ ಇದೆಯಾ ಅಂತ. ಸೊ ನಾವಿಲ್ಲಿ ಏನೇನು ನೋಡ್ತೀವಿ ಅಂದರೆ ಕರೆಂಟ್ ಸಿಚುವೇಶನ್ ನೋಡ್ತೀವಿ. ಫಾರ್ ದೋಸ್ ಯಾರು ಲವ್ವಲ್ಲಿದ್ದಾರೆ ಆಲ್ರೆಡಿ ಅವರಿಗೊಂದು ಕ್ಲಾರಿಟಿ, ಇನ್ ಕೇಸ್ ಇದೇ ಲವ್ ಮ್ಯಾರೇಜಾಗಿ ಕನ್ವರ್ಟ್ ಆಗುತ್ತಾ ಅಂತ ಕ್ಲಾರಿಟಿಗೋಸ್ಕರ. ಆ್ಯಂಡ್ ಲವ್ ಮ್ಯಾರೇಜ್ಗೆ ಎಷ್ಟು ಚಾನ್ಸಸ್ ಇದೆ, ಅರೇಂಜ್ ಮ್ಯಾರೇಜಿಗೆ ಎಷ್ಟು ಚಾನ್ಸಸ್ ಇದೆ ಅಂತ ನೋಡೋಣ. ಆ್ಯಂಡ್ ಅಡ್ವೈಸ್ ನಿಮಗೆ ನಿಮ್ಮ ರೊಮ್ಯಾಂಟಿಕ್ ಲೈಫ್ ಬಗ್ಗೆ, ನಿಮ್ಮ ಫ್ಯೂಚರ್ ಲೈಫ್ ಬಗ್ಗೆ ಆ್ಯಂಡ್ ಕರೆಂಟ್ ಸಿಚುವೇಶನ್ ಎನರ್ಜಿ ಬೇಸ್ಡಾಗಿ ನಿಮಗೆ ಔಟ್ಕಮ್ ಏನು ಬರುತ್ತೆ ಅಂತ. ಓಕೆ, ಸೊ ಇಷ್ಟು ಕ್ವೆಶನ್ನ ನಾವಿಲ್ಲಿ ಕವರ್ ಮಾಡ್ತಾ ಇದ್ದೀವಿ. ಸೊ ಇವಾಗ ನಿಮ್ಮ ಸ್ಕ್ರೀನ್ ಮೇಲೆ 2 ಆಪ್ಷನ್ಸ್ ಬರುತ್ತೆ. ಸೊ ಟೈಮ್ ತಗೊಳ್ಳಿ ಯಾವ ಆಪ್ಷನ್ ಚೂಸ್ ಮಾಡಬೇಕು ಅಂತ. ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ನಿಮ್ಮ ಆಪ್ಷನ್ ಟೈಮ್ ಸ್ಟ್ಯಾಂಪ್ಸ್ ಆಲ್ರೆಡಿ ಮೆನ್ಷನ್ ಆಗಿದೆ. ಪಾಸ್ ಮಾಡಿ, ನಿಮಗೇನಾದರೂ ಸ್ವಲ್ಪ ಟೈಮ್ ಬೇಕು ಚೂಸ್ ಮಾಡೋಕ್ಕೆ ಅಂದರೆ ಯಾವ ಇಮೇಜ್ ನಿಮಗೆ ತುಂಬ ರಿಲೇಟ್ ಆಗುತ್ತೆ ಅಥವಾ ಯಾವ ಒಂದು ಏನು ಕಂಟೆಂಟ್ ನಿಮಗೆ ಜಾಸ್ತಿ ರಿಲೇಟ್ ಆಗ್ತದೆ ಅದನ್ನು ನೀವು ಚೂಸ್ ಮಾಡ್ಕೋಬೋದು. ಸೊ ನಿಮ್ಮ ರೀಡಿಂಗಲ್ಲಿ ಸಿಗ್ತೀನಿ. ಹಲೋ ಗ್ರೂಪ್ 1, ಯಾರೆಲ್ಲ ಗ್ರೂಪ್ 1 ಚೂಸ್ ಮಾಡಿದ್ದೀರಾ ಅಥವಾ ಇಮೇಜ್ 1 ಚೂಸ್ ಮಾಡಿದ್ದೀರಾ, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ಫಸ್ಟಿಗೆ ನಾವು ಮುಂಚೆನೇ ಹೇಳ್ದಂಗೆ ಕರೆಂಟ್ ರಿಲೇಷನ್ಶಿಪ್, ಕರೆಂಟ್ ಸ್ಟೇಟಸ್ ಆಫ್ ಯುವರ್ ರಿಲೇಷನ್ಶಿಪ್ ಅಥವಾ ನಿಮ್ಮ ಕರೆಂಟ್ ಸ್ಟೇಟ್, ನಿಮ್ಮ ಲವ್ ಲೈಫ್ ಹೇಗಿದೆ ಅಂತ ನೋಡೋಣ. ಫಾರ್ ಗ್ರೂಪ್ 1, ಸಾರಿ, ಓಕೆ, ಮೆಸೇಜ್ ನಿಮಗೆ ರಿಲೇಟ್ ಆಯಿತು ಅಂತ ಅನಿಸಿದ್ರೆ 111 ಅಂತ ಟೈಪ್ ಮಾಡಿ ಕ್ಲೇಮ್ ಮಾಡ್ಕೋಬೇಕು. ಅಂದರೆ ಈ ಕಾರ್ಡ್ಸ್ ಅಂತೂ ವೆರಿ 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 ಓಕೆ. ಸೊ ನೋಡೋಣ ನಿಮ್ಮ ಕರೆಂಟ್ ಲವ್ ಲೈಫ್ ಬಗ್ಗೆ ಏನು ಮೆಸೇಜ್ ಇದೆ ಅಂತ. ಇದಾಗಿರುತ್ತೆ ನಿಮ್ಮ ಕರೆಂಟ್ ಲವ್ ಲೈಫ್ ಬಗ್ಗೆ. ಆ್ಯಂಡ್ ನೈನ್ ಆಫ್ ವಾನ್ಸ್. ಸೊ ನಾನಿಲ್ಲಿ ಏನು ನೋಡ್ತಾ ಇದ್ದೀನಿ ಅಂದರೆ ಲವ್ ಅನ್ನೋ ವಿಚಾರಕ್ಕೆ ಬಂದರೆ ನೀವು ಯಾವಾಗಲೂ ನಿಮಗೆ ನಿಮ್ಮನ್ನ ಅನ್ಲಕ್ಕಿ ಅಂತ ಫೀಲ್ ಆಗ್ತದೆ. ಇದು ಅನ್ಲಕ್ಕಿ ಅಂದರೆ ನಿಮಗೆ ಯಾರೂ ಸಿಗೋದೇ ಇಲ್ಲ ಅಂತ ಅಲ್ಲ, ಬಟ್ ಸಿಕ್ಕಿದ್ರೂ ಎಲ್ಲೋ ಒಂದು ಕಡೆ ನಿಮ್ಮ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳೋ ಪರ್ಸನ್ ಸಿಗ್ತಾಯಿಲ್ಲ ನಿಮಗೆ, ಅಥವಾ ನಿಮ್ಮ ಎಮೋಷನ್ಸ್ನ ಅರ್ಥ ಮಾಡಿಕೊಂಡು ಇರೋ ಒಂದು ಪರ್ಸನ್ ನಿಮಗೆ ಸಿಗ್ತಾ ಇಲ್ಲ ಅನ್ನೋದನ್ನ ನೋಡ್ತಾ ಇದ್ದೀನಿ. ಆ್ಯಂಡ್ ನೀವು ಎಷ್ಟೇ ಎಫರ್ಟ್ ಹಾಕಿದ್ರೂ ಎಟ್ ದ ಎಂಡ್ ಆಫ್ ದ ಡೇ ಹರ್ಟ್ ಆಗೋದು ನಿಮಗೇನೆ ಅಲ್ಲಿ. ಈ ಥರ ಒಂದು ಸಿಚುವೇಶನ್ ನಿಮ್ಮ ಲೈಫಲ್ಲಿ ಆಗ್ತಾ ಇರೋದನ್ನ ನಾನು ನೋಡ್ತಾ ಇದ್ದೀನಿ. ಸೊ ಡೆಫಿನೆಟ್ಲಿ ನಿಮ್ಮ ಕಡೆಯಿಂದ ಎಫರ್ಟ್ ಹಾಕ್ತೀರಾ, ನಿಮ್ಮ ಕಡೆಯಿಂದ ಆ ಪರ್ಸನ್ಗೆ ತುಂಬಾ ಪ್ರಿಯಾರಿಟಿ ಕೊಡ್ತೀರಾ, ನಿಮ್ಮ ಕಡೆಯಿಂದ ಎಷ್ಟಾಗುತ್ತೆ ಅಷ್ಟು ಚೆನ್ನಾಗಿ. ಬಟ್ ಎಟ್ ದ ಎಂಡ್ ನೀವೇ ಹರ್ಟ್ ಆಗೋದು. ಪ್ರಾಬಬ್ಲಿ ನಿಮ್ಮ ಪಾಸ್ಟ್ ರಿಲೇಷನ್ಶಿಪ್ಪಲ್ಲಿ ಯಾವ್ಯಾವ ಪರ್ಸನ್ನ ಮೀಟ್ ಆಗಿದ್ದೀರಾ ಅವ್ರು ಯಾರು ನಿಮಗೊಂದು ವ್ಯಾಲ್ಯೂ ಕೊಡ್ತಾ ಇರಲಿಲ್ಲ ಅನ್ನೋದನ್ನ ನೋಡ್ತಾ ಇದ್ದೀನಿ. ನಿಮಗೆ ಒಂದು ಇಂಪಾರ್ಟೆನ್ಸ್ ಕೊಡ್ತಾ ಇರಲಿಲ್ಲ. ಆ್ಯಂಡ್ ನೀವು ಎಷ್ಟು ಎಫರ್ಟ್ ಹಾಕ್ತಾ ಇದ್ದೀರಾ ಅದನ್ನು ಯಾರೂ ಫೋಕಸ್ ಮಾಡ್ತಾ ಇರಲಿಲ್ಲ. ಆ್ಯಂಡ್ ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ತಾಯಿದ್ರು, ನಾನೇ ಎಲ್ಲ ಮಾಡ್ತೀನಿ ನೀನೇನೋ ಮಾಡಲ್ಲ. ಅಥವಾ ನಿಮ್ಮ ಸಿಚುವೇಶನ್ನ ಅಂದರೆ ನೀವು ವೈಯಕ್ತಿಕವಾಗಿರೋದಾಗಿರ್ಬೋದು, ಕರಿಯರ್ ಅವ್ರ ಪರ್ಸ್ನಲ್ ವೈಸ್, ಆ ಒಂದು ಸಿಚುವೇಶನ್ನ ಅರ್ಥ ಮಾಡಿಕೊಂಡು ನಿಮ್ಮ ಲೈಫಲ್ಲಿ ಯಾರೂ ಒಬ್ಬರು ಇಲ್ಲಿವರೆಗೂ ಬಂದಿಲ್ಲ. ಆ್ಯಂಡ್ ಬಂದಿದ್ರೂ ಅವ್ರು ನಿಮ್ಮನ್ನ ಅರ್ಥ ಮಾಡ್ಕೊಂಡಿಲ್ಲ. ಆ್ಯಂಡ್ ಆಲ್ರೆಡಿ ಇನ್ ಕೇಸ್ ನೀವು ರಿಲೇಷನ್ಶಿಪ್ಪಲ್ಲಿ ಇದ್ದರೆ ನಾನೇನು ನೋಡ್ತಾ ಇದ್ದೀನಿ ಅಂದರೆ ಎವ್ರಿ ಡೇ ನೀವು ಕ್ವೆಶನ್ ಮಾಡ್ತಾ ಇದ್ದೀರಾ ನೀವು ರೈಟ್ ಪರ್ಸನ್ ಜೊತೆ ಇದ್ದೀರಾ ಇಲ್ವಾ ಅಂತ. ಬಿಕಾಸ್ ಎಲ್ಲೋ ಒಂದು ಕಡೆ ಅವ್ರು ನಿಮಗೆ ಹರ್ಟ್ ಮಾಡ್ತಾ ಇದ್ದಾರೆ. 9 ಆಫ್ ವಾನ್ಸ್ ಬಂದುಬಿಟ್ಟು ಒಬ್ಬ ಪರ್ಸನ್ ಎಷ್ಟಾಗುತ್ತಷ್ಟು ಫೈಟ್ ಮಾಡಿದ್ದಾನೆ ನೋಡ್ಬೋದು ಪಿಕ್ಚರಲ್ಲಿ. ಒಂಥರ ಲೈಕ್ ನಾಟ್ ದ್ಯಾಟ್ ವೆಲ್ ಆರ್ಗನೈಸ್ಡ್ ಅಥವಾ ವೆಲ್ ಡ್ರೆಸ್ಡ್ ಅಂತ ಹೇಳ್ಬೋದು. ಅಂದರೆ ಕಷ್ಟದಲ್ಲಿದ್ದಾನೆ. ಸೊ ಸಪೋರ್ಟ್ ಬೇಕು ನಿಮಗೆ. ಎವ್ರಿ ಟೈಮ್ ಫೀಲ್ ಆಗುತ್ತೆ ನೀವಿರೋ ಸಿಚುವೇಶನ್ಗೆ ನಿಮಗೆ ಒಂದು ಪಾರ್ಟ್ನರ್ ಸಪೋರ್ಟ್ ಬೇಕು. ಬಟ್ ಎಲ್ಲೋ ಒಂದು ಕಡೆ ನೀವು ಅದನ್ನ ಮಿಸ್ ಮಾಡ್ತಾ ಇದ್ದೀರಾ, ನಿಮ್ಮ ಲೈಫಲ್ಲಿ ಪಾರ್ಟ್ನರ್ಶಿಪ್ ಅನ್ನೋದನ್ನ ಮಿಸ್ ಮಾಡ್ತಾ ಇದ್ದೀರಾ. ಸೊ ಇದರಿಂದ ತುಂಬ ಜನ ಅರ್ಥ ಆಗ್ತಾ ಇದೆ. ತುಂಬ ಜನ ಸಿಂಗಲ್ ಆಗಿದ್ದಾರೆ, ಲುಕಿಂಗ್ ಫಾರ್ ಸಮ್ ಒನ್, ಅಥವಾ ಆಲ್ರೆಡಿ ರಿಲೇಷನ್ಶಿಪ್ಪಲ್ಲಿ ಇದ್ರೂ ನಾಟ್ ರಿಯಲಿ ತುಂಬ ಅಷ್ಟು ಖುಷಿಯಾಗಿರೋದಿಲ್ಲ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ನೋಡೋಣ ನಿಮಗೆ
ಇನ್ನು ಏನೇನು ಮೆಸೇಜ್ ಇದೆ ಅಂತ. ನಿಮ್ಮ ಲವ್ ಲೈಫ್ಗೆ ಏನು ಮೆಸೇಜ್ ಇದೆ? Seven of Swords, all right, for your arranged marriage path. Ten of Wands, oh my god. ಆಲ್ ರೈಟ್, ಸೊ ಈ ಗ್ರೂಪ್ ಅವ್ರು ಏನು ನೋಡ್ತಾ ಇದ್ದೀರಾ, ನಂಗೆ ಏನು ಅನಿಸ್ತಾ ಇದೆ, ಒನ್ ಥಿಂಗ್ ಈಸ್ ಫಾರ್ ಶ್ಯೋರ್, ನೀವೇ ಹುಡ್ಕೊಂಡ್ರೂ ಪ್ರಾಬಬ್ಲಿ ಆ ಪರ್ಸನ್ ನಿಮ್ಮ ಮನಸ್ಸು ನೋಡಿ ಬರಲ್ಲ, ನಿಮ್ಮ ಮನಸ್ಸು ನೋಡ್ಬಿಟ್ಟಂತೂ ಬರಲ್ಲ, ನಿಮ್ಮ ದುಡ್ಡು ನೋಡ್ಬಿಟ್ಟು ಬರೋದಾದ್ರು, ನಿಮ್ಮ ಬ್ಯಾಕ್ಗ್ರೌಂಡ್ ನೋಡ್ಬಿಟ್ಟು ಬರೋದು, ನಿಮ್ಮಲ್ಲಿ ಏನು ಅವ್ರಿಗೆ ಅಡ್ವಾಂಟೇಜ್ ಸಿಗುತ್ತೆ ಆ ಒಂದು ಅಡ್ವಾಂಟೇಜಿಗೋಸ್ಕರ ಬರ್ತಾರೆ. ಆ್ಯಂಡ್ ಅವರು ನಿಮ್ಮ ಜೊತೆ ಜೆನ್ಯೂನ್ ಆಗಿ ನಿಮ್ಮ ಜೊತೆ ಲೈಫ್ ಲಾಂಗ್ ಸ್ಪೆಂಡ್ ಮಾಡೋದಕ್ಕೆ ಬರ್ತಾರೆ ಅನ್ನೋದನ್ನ ನೋಡ್ತಾ ಇಲ್ಲ. ಸೊ ಇನ್ ಕೇಸ್ ಡೈರೆಕ್ಟ್ ಆನ್ಸರ್ ಅಂತಲೇ ಹೇಳ್ಬೋದು ತುಂಬ ಜನಕ್ಕೆ ಫಸ್ಟ್ ಗ್ರೂಪಲ್ಲಿ ಲವ್ ಲೈಫ್ ಅಂತ ಹೋದರೆ ಪ್ರಾಬ್ಲಿ ನೀವು ಮೀಟ್ ಆಗೋ ಪರ್ಸನ್ ನಿಮ್ಗಿಂತ ತುಂಬಾ ಸ್ಮಾರ್ಟ್ ಆಗಿರ್ತಾರೆ. ಅಂದರೆ ಅವರ ಅಡ್ವಾಂಟೇಜ್ಗೆ ಏನೇನು ಬೇಕೋ ಅದನ್ನ ಮಾಡ್ತಾರೆ. ಆ್ಯಂಡ್ ನಿಮ್ಮ ಎಮೋಷನ್ಸ್ಗೆ, ನಿಮ್ಮ ಒಂದು ಸ್ಟ್ರಗಲ್ ಏನು ಲೈಫಲ್ಲಿ ಬಂದಿದ್ದೀರಾ ಅಥವಾ ಟಿಲ್ ನಾವೇನು ಅಚೀವ್ ಮಾಡಿದ್ದೀರಾ ಅದನ್ನ ಅವರು ಅಡ್ವಾಂಟೇಜಾಗಿ ತೊಗೊಳಕ್ಕೋಸ್ಕರ ಬರ್ತಾರೆ ಅಥವಾ ನಿಮ್ಮಿಂದ ಕಿತ್ಕೊಳ್ಳೋಕ್ಕೋಸ್ಕರ ಬರ್ತಾರೆ. ಬಿಟ್ಟರೆ ಯಾವ ಸಿಚುವೇಷನಲ್ಲೂ ಇವ್ರು ನಿಮ್ಮನ್ನ ಅರ್ಥ ಮಾಡಿಕೊಂಡು, ನಿಮ್ಮ ಫೀಲಿಂಗ್ಸ್ನ ಅರ್ಥ ಮಾಡಿಕೊಂಡು ನಿಮ್ಮ ಜೊತೆ ಇರೋದಕ್ಕೋಸ್ಕರ ಬರ್ತಾರೆ ಅನ್ನೋದನ್ನ ನೋಡ್ತಾ ಇಲ್ಲ. ಸೊ ವೆರಿ ಲೆಸ್ ಪಾಸಿಬಿಲಿಟೀಸ್. ಎಟ್ ದ ಸೇಮ್ ಟೈಮ್ ನಿಮ್ಮ ಅರೇಂಜ್ಡ್ ಮ್ಯಾರೇಜ್ ಐ ಫೀಲ್ ಲೈಕ್ ಏನು ಅನಿಸ್ತಾ ಇದೆ ಅಂದರೆ, ನೀವು ಈ ಒಂದು ಸಿಚುವೇಷನಲ್ಲಿ ಅಥವಾ ಈ ನಿಮ್ಮ ಏಜ್, ವಾಟ್ ಎವರ್ ಏಜ್ ಇರ್ಬೋದು ನಿಮ್ಮದು, ಪ್ರಾಬಬ್ಲಿ ನಿಮಗೆ ಮ್ಯಾರೇಜ್ ಅಂತ ಒಂದು ಕಾಲ, ಒಳ್ಳೆ ಟೈಮ್ ಬರೋದಕ್ಕೆ ಇನ್ನೂ ಟೈಮ್ ಇದೆ ಅಂತ ಫೀಲ್ ಆಗ್ತಾಯಿದೆ ಈ ಗ್ರೂಪ್ ಅವ್ರಿಗೆ. ಅಂದರೆ ತುಂಬ ಬೇಗ ಈ ಕ್ವೆಶನ್ ಕೇಳ್ತಾ ಇದ್ದೀರಾ ಅಥವಾ ನಿಮ್ಮ ಮ್ಯಾರೇಜ್ ಲೈನ್ಗೆ ತುಂಬ ದೂರದಲ್ಲಿದ್ದೀರಾ. ಬಿಕಾಸ್ ನೈನ್ ಆಫ್ ಒನ್ಸು ಇದೆ, ಇಲ್ಲಿ 10 ಆಫ್ ಒನ್ಸ್. ಐ ಫೀಲ್ ಲೈಕ್ ನನಗೇನಿಸ್ತದೆ ಅಂದರೆ, ಈ ಒಂದು ಮ್ಯಾರೇಜ್ ಆಗೋದಕ್ಕೂ ಮುಂಚೆ ನೀವು ಇನ್ನೊಂದು ಯಾವುದೋ ಒಂದು ಫೇಸ್ ಕಂಪ್ಲೀಟ್ ಮಾಡಬೇಕು ಅಥವಾ ಏನೋ ಒಂದು ಎಂಡ್ ಆಗಬೇಕು, ಆಮೇಲೆ ಒಂದು ನಿಮಗೆ ಮ್ಯಾರೇಜ್ ಅನ್ನೋ ಒಂದು ನ್ಯೂ ಲೈಫ್ ಸೃಷ್ಟಿ ಆಗೋದು. ತುಂಬ ಜನ ರಿಲೇಷನ್ಶಿಪ್ಪಲ್ಲಿ ಇದ್ದರೆ ಪ್ರಾಬಬ್ಲಿ ಇಟ್ಸ್ ಅನ್ ಇಂಡಿಕೇಶನ್ ಈ ಒಂದು ಫೇಸ್ ಎಂಡ್ ಆದಮೇಲೆ, ಅಂದರೆ ಈ ಸ್ಟ್ರಗಲ್ ಫೇಸ್, ತುಂಬ ಜನ ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಕರೆಂಟ್ ಸಿಚುವೇಷನಲ್ಲಿ, ಕರಿಯರಲ್ಲಾಗಿರಬಹುದು. ಈ ಒಂದು ನೋವು ಅಥವಾ ಈ ಒಂದು ಸ್ಟ್ರಗಲ್ನ ಓವರ್ಕಮ್ ಆದಮೇಲೆ ನಿಮಗೆ ಪಾಸಿಬಿಲಿಟೀಸ್ ಇದೆ ಮ್ಯಾರೇಜ್ ಅಂತ ಲೈಫಲ್ಲಿ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ಎಟ್ ದಿಸ್ ಪಾಯಿಂಟ್ ನೀವು ಲವ್ ಮ್ಯಾರೇಜಿಗೆ ಹೋದ್ರೂ ನಿಮಗೆ ಸ್ಟ್ರಗಲ್ ಇದೆ ಅಥವಾ ಲವ್ ಮ್ಯಾರೇಜಿಗೆ ಕಾಲಿಟ್ರೂ ಪ್ರಾಬ್ಲಿ ನೀವು ರೈಟ್ ಪಾರ್ಟ್ನರ್ನ ನೀವು ಮೀಟ್ ಮಾಡಲ್ಲ ಅಥವಾ ರೈಟ್ ಪರ್ಸನ್ ನಿಮಗೆ ಸಿಗಲ್ಲ ಅನ್ನೋದನ್ನ ನೋಡ್ತೀನಿ. ಆ್ಯಂಡ್ ಎಟ್ ದ ಸೇಮ್ ಟೈಮ್ ಇನ್ ಕೇಸ್ ನೀವು ಅರೇಂಜ್ಡ್ ಮ್ಯಾರೇಜಿಗೆ ಹೋದ್ರೂ ಅದೊಂಥರ ಫ್ಯಾಮಿಲಿ ಪ್ರೆಷರ್ಗೋಸ್ಕರ ನೀವು ಮದುವೆ ಆಗ್ತೀರಾ ಬಿಟ್ಟರೆ, ಅಥವಾ ಫ್ಯಾಮಿಲಿ ಫೋರ್ಸಿಂದ ನೀವು ಈ ಪರ್ಸನ್ನ ಚೂಸ್ ಮಾಡ್ತೀರಾ ಬಿಟ್ಟರೆ, ನಿಮಗೆ ಇಷ್ಟ ಆಗೋ ಪರ್ಸನ್ ನಿಮಗೆ ಅರೇಂಜ್ಡ್ ಮ್ಯಾರೇಜಲ್ಲೂ ಸಿಗಲ್ಲ ಅಂತ ಫೀಲ್ ಆಗ್ತಾಯಿದೆ. ಸೊ ನಥಿಂಗ್ ಟು ವರಿ, ಜಾಸ್ತಿ ಟೆನ್ಷನ್ ತೊಗೋಬೇಡಿ, ಇನ್ನೂ ಮೆಸೇಜಸ್ ಇದೆ. ಸೊ ನಿಮಗಿಲ್ಲಿ ಎಕ್ಸಾಕ್ಟಾಗಿ ಒಂದು ಮೆಸೇಜ್ ಬರ್ತಾ ಇದೆ. ನೆಕ್ಸ್ಟ್ ನೋಡೋಣ ನಿಮಗೆ ಅಡ್ವೈಸ್ ಏನು ಓವರಾಲ್ ನಿಮ್ಮ ಮ್ಯಾರೇಜ್ ಆರ್ ಲವ್ ಲೈಫ್ ಅಂತ ಬಂದರೆ, ನೀವು ಅದರಲ್ಲಿ ಲಕ್ಕಿನ ನಿಜವಾಗ್ಲೂ ಏನು ಅಡ್ವೈಸ್ ನಿಮಗೆ ಅಂತ ನೋಡೋಣ. 9 ಆಫ್ ಪೆಂಟಕಲ್ಸ್. ಐ ಫೀಲ್ ಈ ಥರ ಕೇಳಿರಬಹುದು ನೀವು ತುಂಬ ಚಾನಲ್ಸಲ್ಲಿ ಅಥವಾ ಆಸ್ಟ್ರಾಲಜಿ ಚಾನಲ್ಸಲ್ಲಿ. ಲೈಕ್ ನಿಮ್ಮ ಬರ್ತ್ ಚಾರ್ಟಲ್ಲಿ ಪ್ರಾಬಬ್ಲಿ ನಿಮಗೆ ಮ್ಯಾರೇಜ್ ಮೇನ್ ಫೋಕಸ್ ಅಲ್ಲ, ಅಥವಾ ನಿಮ್ಮ ಫುಲ್ಫಿಲ್ಮೆಂಟ್ ಒಂದು ಪಾರ್ಟ್ನರಿಂದ ಆಗೋದು ಇಲ್ಲ ಅಂತ ನೋಡ್ತಾ ಇದ್ದೀನಿ. ಅಂದರೆ ಪ್ರಾಬಬ್ಲಿ ನಿಮ್ಮ ಲೈಫಲ್ಲಿ ಡಿಸೈರ್ಸೇ ಬೇರೆ, ನಿಮ್ಮ ಲೈಫಿನ ಗೋಲೇ ಬೇರೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಇಟ್ಸ್ ನಾಟ್ ನಿಮಗೆ ಮ್ಯಾರೇಜ್ ಅನ್ನೋದೊಂದು ಚಾಪ್ಟರ್ ಆಫ್ ಲೈಫ್ ಬಿಟ್ಟರೆ, ಮ್ಯಾರೇಜಿಂದ ನಿಮ್ಮ ಒಂದು ತುಂಬ ಒಂದು ಆಸೆಗಳು ಫುಲ್ಫಿಲ್ ಆಗುತ್ತೆ ಅನ್ನೋದನ್ನ ನಾನು ನೋಡ್ತಾ ಇಲ್ಲ. ದ ಮೋರ್ ನೀವು ನಿಮ್ಮ ಮೇಲೆ ಜಾಸ್ತಿ ಫೋಕಸ್ ಮಾಡ್ಕೊಂಡು ಇದ್ದರೆ, ಇವಾಗ ರೈಟ್ ನಾವು ಅಟ್ಲೀಸ್ಟ್ ಫಾರ್ ಐ ಫೀಲ್ ಅನದರ್ 9 ನೋಡಿದ್ರೆ 9 ಮಂತ್ಸ್ಗೆ ಅಟ್ಲೀಸ್ಟ್ ನೀವು ನಿಮ್ಮ ಮೇಲೆ ಜಾಸ್ತಿ ಫೋಕಸ್ಡ್ ಆಗಿರಬೇಕು. ಯಾವಾಗ ನೀವು ನಿಮ್ಮ ಹ್ಯಾಪಿನೆಸ್ಸಿಗೆ ಪ್ರಿಯಾರಿಟಿ ಕೊಟ್ಟು, ಯಾವಾಗ ನೀವು ನಿಮ್ಮ ಗೋಲ್ಗೆ ಒಂದು ಪ್ರಿಯಾರಿಟಿ ಕೊಟ್ಟು, ಯಾವಾಗ ನೀವು ನಿಮ್ಮ ಆಸೆ ಆಕಾಂಕ್ಷೆಗಳಿಗೆ ಒಂದು ಪ್ರಿಯಾರಿಟಿ ಕೊಟ್ಟು, ನಿಮ್ಮ ಪರ್ಸ್ನಲ್ ಗ್ರೋತಲ್ಲಿ ನೀವು ಯಾವಾಗ ಫೋಕಸ್ ಮಾಡ್ತಿರೋ ಆವಾಗ ನೀವು ರೈಟ್ ಪರ್ಸನ್ನ ಮೀಟ್ ಆಗ್ತೀರ. ನೀವು ಅಂದರೆ ನನಗೇನಿಸ್ತದೆ ಅಂದರೆ, ಜಾಸ್ತಿ ನೀವು ತಲೆ ಕೆಡಿಸ್ಕೊತಿರಲ್ವ ಏನರ ಬಗ್ಗೆ, ಅದು ನಿಮಗೆ ಆಗಲ್ಲ.
ಲೈಕ್ ಐ ಫೀಲ್ ನಿಮ್ದು ಆ ಒಂದು ಲಕ್ ನಿಮಗೆ ಲೈಫಲ್ಲಿ. ಅಂದರೆ ಜಾಸ್ತಿ ನೀವು ಏನಲ್ಲಿ ಎಫರ್ಟ್ ಹಾಕ್ತಾ ಇದ್ದೀರಾ ಅದು ನಿಮಗೆ ವರ್ಕೌಟ್ ಆಗೋಲ್ಲ. ಯಾವುದೋ ನೀವು ಜಾಸ್ತಿ ಎಫರ್ಟ್ ಹಾಕ್ತಾನೆ ಲೈಕ್ ಕೇರ್ಲೆಸ್ ಆಗಿದ್ದೀರಾ, ಪ್ರಾಬಬ್ಲಿ ಅದು ನಿಮಗೆ ವರ್ಕೌಟ್ ಆಗುತ್ತೆ. ಇವಾಗ ನೀವು ಜಾಸ್ತಿ ಮದುವೆ ಪಾರ್ಟ್ನರ್, ಲವ್, ಲೈಫ್, ಮ್ಯಾರೇಜ್ ಆ್ಯಂಡ್ ಎವ್ರಿಥಿಂಗ್ ಆ ಥರ ಎಲ್ಲ ಥಿಂಕ್ ಮಾಡ್ತಾ ಇದ್ದರೆ ಅದು ಪ್ರಾಬಬ್ಲಿ ನಿಮಗೆ ಎಟ್ ದ ಎಂಡ್ ಆಫ್ ದ ಡೇ ವರ್ಕೌಟ್ ಆಗೋಲ್ಲ. ಸೊ ನನಗೇನು ನೋಡ್ತಾ ಇದ್ದೀನಿ ಅಂದರೆ ಜಾಸ್ತಿ ನೀವು ಮ್ಯಾರೇಜ್ ಬಗ್ಗೆ ಟೆನ್ಷನ್ ತೊಗೊಳೋದನ್ನ ಕಡಿಮೆ ಮಾಡಬೇಕು. ಆ್ಯಂಡ್ ತುಂಬ ಜನಕ್ಕೆ ಇಲ್ಲಿ ನಾನು ಏನು ನೋಡ್ತಾ ಇದ್ದೀನಿ ಅಂದರೆ ಇವಾಗ ರೈಟ್ ಟೈಮೇ ಅಲ್ಲ ಮ್ಯಾರೇಜ್ಗೆ ನಿಮಗೆ. ಪ್ರಾಬ್ಲಿ ಫಾರ್ ಅನ್ನೋದು 1 year ನೀವು ಯಾವ ಒಂದು ರೈಟ್ ಪರ್ಸನ್ನ ಮೀಟ್ ಆಗೋಲ್ಲ. ಈವನ್ ನೀವೇ ಹುಡ್ಕೊಂಡ್ರೂ ರೈಟ್ ಪರ್ಸನ್ನ ಮೀಟ್ ಆಗೋಲ್ಲ. ಆ್ಯಂಡ್ ನಿಮ್ಮ ಫ್ಯಾಮಿಲಿ ಅರೇಂಜ್ಡ್ ಮ್ಯಾರೇಜಿಗೆ ಹೋದ್ರೂ ಅದೊಂಥರ ಫೋರ್ಸಬ್ಲಿ ಮದುವೆ ಅನ್ನೋದೊಂದಾಗುತ್ತೆ ಬಿಟ್ಟರೆ ಅಲ್ಲೂ ನಿಮಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ 9 of Pentacles ಕ್ಲಿಯರ್ಲಿ ಹೇಳ್ತಾ ಇದೆ ನೀವಿವಾಗ ನಿಮ್ಮ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕು. ಇಫ್ ಪಾಸಿಬಲ್ ಸಿಂಗಲ್ ಆಗಿರಿ, ಇಫ್ ಪಾಸಿಬಲ್ ಯಾವ ಕಮಿಟ್ಮೆಂಟ್ ಯಾವ ಪಾರ್ಟ್ನರ್ಶಿಪ್ಗೂ ಹೋಗಬೇಡಿ ಅನ್ನೋದೇ ಒಂದು ಮೇನ್ ಮೆಸೇಜ್. ತೊಂದರೆ ಇಲ್ಲ, ಯಾರ್ಯಾರು ಆಲ್ರೆಡಿ ರಿಲೇಷನ್ಶಿಪ್ಪಲ್ಲಿದ್ದಾರೆ, ವಾವ್, ಲುಕ್ ಎಟ್ ದಿಸ್ ಕಾಂಬಿನೇಷನ್. ಇಲ್ಲಿ 7 of Wands ಇದೆ, 9 of Wands, 10 of Wands. ಐ ಫೀಲ್ ಲೈಕ್ ನಿಮ್ಮ ಕರೆಂಟ್ ಲವ್ ಲೈಫ್ ಬಗ್ಗೆ ಇದು ತುಂಬ ಫೋಕಸ್ಡ್ ಆಗಿ ಮೆಸೇಜ್ ಕೊಡ್ತಾ ಇದೆ. ಅಂದರೆ ಕರೆಂಟ್ ಲವ್ ಲೈಫ್ ಏನಿದ್ದೀರಾ ಅದರಲ್ಲಿ ನಿಮಗೆ ಸ್ಟ್ರಗಲ್ ಜಾಸ್ತಿ ಇದೆ. ಆ್ಯಂಡ್ ಅದರಿಂದ ನಿಮಗೆ ನಿಮ್ಮ ಲೈಫಲ್ಲಿ ಅನಾವಶ್ಯಕವಾಗಿ ಒಂದು ಬಾರ್ಡರ್ ಲೈನ್ ಹಾಕೊತಾ ಇದ್ದೀರಾ, ಅನಾವಶ್ಯಕವಾಗಿ ಒಂದು ಕಷ್ಟಗಳ ಡೇಸ್ನ ಅಟ್ರ್ಯಾಕ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇವಾಗ ನೀವು ಆಲ್ರೆಡಿ ರಿಲೇಷನ್ಶಿಪ್ಪಲ್ಲಿದ್ದರೆ ಇಟ್ಸ್ ಆ್ಯನ್ ಇಂಡಿಕೇಶನ್ ದಟ್ ಈ ಒಂದು ರಿಲೇಷನ್ಶಿಪ್ಪಿಂದ ನಿಮಗೆ ಜಾಸ್ತಿ ಸ್ಟ್ರಗಲ್, ಜಾಸ್ತಿ ಡಿಸ್ಟರ್ಬೆನ್ಸ್, ಅಥವಾ ತುಂಬ ಜನ ಎಗೇನೆಸ್ಟ್ ಆಗಿರುತ್ತಾರೆ, ಇದಕ್ಕೆ ವರ್ಕೌಟ್ ಆಗಕ್ಕೆ ಬಿಡ್ದೇ ಇರಬಹುದು. ಆ ಥರ ಸಿಚುವೇಶನ್ಗಳು ಜಾಸ್ತಿ ಇದೆ. ಬಿಟ್ಟರೆ ನಿಮ್ಮ ಒಂದು ಕರೆಂಟ್ ಲವ್ ಲೈಫ್ ಒಂದು ಮ್ಯಾರೇಜಿಗೆ ಟರ್ನ್ ಆಗೋದನ್ನು ನಾನಿಲ್ಲಿ ನೋಡ್ತಾ ಇಲ್ಲ ಓವರಾಲ್ ಆಗಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್ ದಟ್ ರಿಲೇಷನ್ಶಿಪ್ಪಲ್ಲಿ ಆಲ್ರೆಡಿ ಇದ್ದರೆ ಅವರು ನಿಮ್ಮ ವ್ಯಾಲ್ಯೂಸ್ಗೆ, ನಿಮ್ಮ ಡಿಸೈರ್ಸ್ಗೆ, ನಿಮ್ಮ ಒಂದು ಡ್ರೀಮ್ಸ್ಗೆ ರೆಸ್ಪೆಕ್ಟ್ ಕೊಡಲ್ಲ. ಅವರು ಯಾವುದಿರೋ ಅವ್ರ ಮೇಲೆ ಜಾಸ್ತಿ ಫೋಕಸ್ ಮಾಡ್ಕೊಂಡಿರ್ತಾರೆ, ಬ್ಯಾಲೆನ್ಸ್ಡ್ ಆಗಿರೋದಕ್ಕೆ ಬಿಡಲ್ಲ. ಈ ಥರ ಒಂದು ಎನರ್ಜಿನ ನಾನು ನಿಮ್ಮಲ್ಲಿ ನೋಡ್ತಾ ಇದ್ದೀನಿ. ಸೊ ಇಟ್ಸ್ ಆ್ಯನ್ ಇಂಡಿಕೇಶನ್ ಓವರ್ ಆಲ್ ರೈಟ್ ನಾವು ನಿಮಗೆ ಲವ್ ಮ್ಯಾರೇಜ್ ಅಥವಾ ಅರೇಂಜ್ಡ್ ಮ್ಯಾರೇಜ್ ಯಾವುದೇ ರೀತಿಯಾಗೂ ಅದು ನಿಮಗೆ ಸೆಟ್ ಆಗಲ್ಲ. ಅಥವಾ ನಿಮಗೆ ನೀವು ಒಂದು ಬ್ರೇಕ್ ಕೊಡ್ಕೋಬೇಕು ರಿಲೇಷನ್ಶಿಪ್ಪಲ್ಲಿ ಇರೋರಿಗೆ. ಪ್ರಾಬ್ಲಿ ನೀವು ಇವಾಗ ಜಾಸ್ತಿ ನಿಮ್ಮ ಮೇಲೆ ಫೋಕಸ್ ಮಾಡಿಕೊಂಡು ಸಿಂಗಲ್, ಇಫ್ ಪಾಸಿಬಲ್ ಕಮಿಟ್ಮೆಂಟಿಂದ ದೂರ ಹೋಗಿ ಸಿಂಗಲ್ ಆಗಿರೋದ್ರ ಕಡೆ ಫೋಕಸ್ ಮಾಡ್ಕೊಂಡಿದ್ರೆ ಒಳ್ಳೆಯದು ಅನ್ನೋದೊಂದು ಇಂಪಾರ್ಟೆಂಟ್ ಮೆಸೇಜ್. ಆ್ಯಂಡ್ ಇಟ್ಸ್ ಓವರ್ ಆಲ್ ನಿಮ್ಮ ಲೈಫ್ಗೆ ಗ್ರೋತ್ ಕೊಡುತ್ತೆ. ಬಿಟ್ಟರ್ ಸ್ವೀಟ್. ಸೊ ಈ ಒಂದು ಸತ್ಯ ನಿಮಗೆ ಕಷ್ಟ ಆಗಿರಬಹುದು ಆಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ. ಈ ಒಂದು ಸಿಚುವೇಶನ್ ಅಂದರೆ ಈ ಒಂದು ಮೆಸೇಜ್ ನಿಮಗೆ ಕಷ್ಟ ಆಗಿರ್ಬೋದು ಕೇಳೋದಕ್ಕೂ, ಬಟ್ ಇಟ್ಸ್ ಆ್ಯನ್ ಇಂಡಿಕೇಶನ್ ಎಟ್ ದ ಎಂಡ್ ಆಫ್ ದ ಡೇ ಇದು ನಿಮ್ಮ ಒಂದು ಪರ್ಸ್ನಲ್ ಲೈಫ್ಗೆ ಒಳ್ಳೆಯದಾಗತ್ತೆ, ನಿಮ್ಮ ಒಂದು ಪರ್ಸ್ನಲ್ ಗ್ರೋತ್ಗೆ ಒಂದು ಒಳ್ಳೆಯದಾಗತ್ತೆ. ಈ ಸತ್ಯನ ನೀವು ನಂಬಿದ್ರೆ, ಈ ಸತ್ಯನ ನೀವು ಅಳವಡಿಸ್ಕೊಂಡ್ರೆ ಜೀವನದಲ್ಲಿ. ಸೊ ಇದಾಗಿತ್ತು ಫಸ್ಟ್ ಗ್ರೂಪ್ ಅವ್ರಿಗೆ ಮೆಸೇಜ್. ಐ ಹೋಪ್ ನಿಮಗೊಂದು ಕ್ಲಾರಿಟಿ ಸಿಕ್ಕಿದೆ ಅಂತ. ಏನನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಸೊ ದಟ್ ಫ್ಯೂಚರ್ ವೀಡಿಯೋಸ್ನ ನೀವು ಮಿಸ್ ಮಾಡ್ಕೊಳ್ಳಲ್ಲ. ಆ್ಯಂಡ್ ಇನ್ ಕೇಸ್ ಪರ್ಸನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಡೀಟೇಲ್ಸ್ ಮೆನ್ಷನ್ ಆಗಿದೆ, ನೀವು ಡೈರೆಕ್ಟಾಗಿ ಹೋಗ್ಬೋದು ಅಂತ ಹೇಳ್ತಾ ಈ ಮೆಸೇಜ್ನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಹಾಯ್ ಸೆಕೆಂಡ್ ಗ್ರೂಪ್, ಯಾರೆಲ್ಲ ಸೆಕೆಂಡ್ ಆಪ್ಷನ್ ಚೂಸ್ ಮಾಡಿದ್ದೀರಾ ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ನೋಡೋಣ ಏನೆಲ್ಲ ಮೆಸೇಜಸ್ ನಿಮಗಿದೆ ಅಂತ. ದ ಫಸ್ಟ್ ಮೆಸೇಜ್ ಬಂದುಬಿಟ್ಟು ನಿಮ್ಮ ಕರೆಂಟ್ ರಿಲೇಷನ್ಶಿಪ್ ಅಥವಾ ನಿಮ್ಮ ಥಾಟ್ಸ್ ರಿಲೇಷನ್ಶಿಪ್ ಬಗ್ಗೆ ಅಥವಾ ನಿಮ್ಮ ಮನಸ್ಥಿತಿ ಹೆಂಗಿದೆ ಈ ಒಂದು ಕ್ವೆಶನ್ನಿಗೆ ಕ್ಲಾರಿಟಿ ತಿಳ್ಕೊಳ್ಳೋಣ. ನಿಮಗೆ ಮೆಸೇಜ್ ಏನಾದ್ರು ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ, ಕಮೆಂಟ್ ಸೆಕ್ಷನಲ್ಲಿ ಹೇಳೋದನ್ನ ಮರಿಬೇಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸೊ 8 of Swords. ಐ ಫೀಲ್ ಲೈಕ್ ತುಂಬ ಜನ ಈ ಗ್ರೂಪಲ್ಲಿ ಏನಿದ್ದೀರಾ ನಿಮಗೆ ಭಯ ಇದೆ. ರಿಲೇಷನ್ಶಿಪ್ ಅಂದರೆ ತುಂಬಾ ಭಯ ಇದೆ, ಕಮಿಟ್ಮೆಂಟ್ ಅಂದರೆ ತುಂಬಾ ಭಯ ಇದೆ. ಪ್ರಾಬಬ್ಲಿ ಇದು ಒಂದು ನಿಮ್ಮ ಪಾಸ್ಟ್ ಎಕ್ಸ್ಪೀರಿಯೆನ್ಸಿಂದ ಆಗಿರ್ಬೋದು. ಪಾಸ್ಟ್ ಎಕ್ಸ್ಪೀರಿಯೆನ್ಸ್ ಅನ್ನೋದಕ್ಕಿಂತನೂ ನಿಮ್ಮ ಸುತ್ತಮುತ್ತಲಿರೋ ಜನರನ್ನ ನೋಡಿಬಿಟ್ಟು ನೀವು ಈ ಒಂದು ಕನ್ಕ್ಲೂಷನಿಗೆ ಬಂದಿರೋದು ಅಂತ ನೋಡ್ತಾಯಿನಿ. ಐ ಫೀಲ್ ನಿಮ್ಮಲ್ಲಿ ಈವನ್ ದೋ ನೀವು ಮುಂಚೆ ನೀವು ಯಾವ ರಿಲೇಷನ್ಶಿಪ್ಪಲ್ಲಿ ಇಲ್ಲ ಅಂದ್ರೂ, ಬಟ್ ಸ್ಟಿಲ್ ನಿಮ್ಮಲ್ಲೇ ಒಂದು ಥಾಟ್ ಬಂದುಬಿಟ್ಟಿದೆ. ಅಂದರೆ ರಿಲೇಷನ್ಶಿಪ್ ಅಂದರೆ ಹಿಂಗಿರುತ್ತೆ,
ಕಮಿಟ್ಮೆಂಟ್ ಅಂದರೆ ಸ್ಟ್ರಗಲ್ ಇರುತ್ತೆ, ಅಥವಾ ನೀವು ನಿಮ್ಮ ಫ್ರೀಡಮ್ನ ಬಿಟ್ಟು ನಿಮ್ಮ ಫ್ರೀಡಮ್ನ ಇನ್ನೊಬ್ಬರು ಕೈಗೆ ಕೊಡಬೇಕು, ವೇಸ್ಟ್ ಎಫರ್ಟ್ ಹಾಕೋದು. ಅಥವಾ ನೀವು ಈ ಪಿಕ್ಚರಲ್ಲಿ ನೋಡ್ಬೋದು ಸುತ್ತಮುತ್ತ ಸೋಟ್ಸ್ ಇದೆ. ನನಗೆ ಏನಿಸ್ತದೆ ಅಂದರೆ ಈ ಲೇಡಿಗೆ ಆರಾಮಾಗಿ ಬಿಚ್ಕೋಬಹುದು ಇದನ್ನು ಕೈ ಕಟ್ಟಿರೋದು, ಬಟ್ ಅವಳೇ ಬಿಚ್ಕೊತ ಇಲ್ಲ ಅಂತಂದರೆ ನಿಮ್ಮ ಸುತ್ತಮುತ್ತ ನಿಮಗೆ ಆಪ್ಷನ್ಸ್ ಸುಮಾರಿದೆ, ಬಟ್ ಇಲ್ಲಿ ನೀವೇ ಒಂದು ರಿಲೇಷನ್ಶಿಪ್ಗೆ ಎಂಟರ್ ಆಗ್ತಾ ಇಲ್ಲ ಬಿಕಾಸ್ ನಿಮಗೆ ತುಂಬ ಭಯ ಇದೆ. ಒನ್ ಥಿಂಗ್ ಇಸ್ ಫಾರ್ ಶೋರ್, ನಿಮಗೆ ತುಂಬಾ ಭಯ ಇದೆ ಆ್ಯಂಡ್ ತುಂಬ ಇನ್ಸೆಕ್ಯೂರಿಟೀಸ್ ಇದೆ. ನಿಮ್ಗೆ ಆಗುತ್ತಾ ನಿಮ್ಮ ಪಾರ್ಟ್ನರ್ ನೀವು ಹೆಂಗಿದ್ದೀರಾ ಹಾಗೆ ಆಕ್ಸೆಪ್ಟ್ ಮಾಡ್ತಾರಾ, ನೀವು ತುಂಬ ಸ್ಯಾಕ್ರಿಫೈಸ್ ಮಾಡಬೇಕಾ ಏನಾದರೂ ಇಲ್ಲಿ, ನಿಮ್ಮ ಒಂದು ಫ್ರೀಡಮ್ಗೆ ವ್ಯಾಲ್ಯೂ ಕೊಡಲ್ವಾ, ಅಥವಾ ನಿಮ್ಮ ಡಿಸಿಷನ್ಗೆ ರೆಸ್ಪೆಕ್ಟ್ ಮಾಡಲ್ವಾ, ಲೈಕ್ ಹೀಗೆ ನಿಮ್ಮ ಮನಸ್ಸಲ್ಲಿ ತುಂಬಾ ಕ್ವೆಶನ್ಸ್ ಇದೆ, ತುಂಬಾ ಕನ್ಫ್ಯೂಷನ್ಸ್ ಇದೆ ಅಟ್ ದ ಸೇಮ್ ಟೈಮ್. ಆ್ಯಂಡ್ ತುಂಬ ನೀವು ಎಕ್ಸ್ಪೀರಿಯನ್ಸ್ಗಳನ್ನ ನೋಡಿದ್ದೀರಾ, ಅಂದರೆ ತುಂಬ ಜನರು ನೋಡಿದ್ದೀರಾ, ಕೇಳಿದ್ದೀರಾ, ಅದರದೆಲ್ಲ ನೋಡಿಬಿಟ್ಟು ನೀವೇ ಒಂದು ಕನ್ಕ್ಲೂಷನಿಗೆ ಬಂದಿದ್ದೀರಾ ಅಂತ ನೋಡ್ತಾ ಇದ್ದೀನಿ. ಆಲ್ರೆಡಿ ನೀವು ರಿಲೇಷನ್ಶಿಪ್ಪಲ್ಲಿ ಇದೆ. ನಾನು ಒಂದು ಥಿಂಗ್ ನೋಡ್ತಾ ಇದ್ದೀನಿ, ನಿಮ್ಮ ಪರ್ಸನ್ ನಿಮ್ಮ ಥಾಟ್ಸ್ಗೆ ವ್ಯಾಲ್ಯೂ ಕೊಡ್ತಾ ಇಲ್ಲ. ಇಲ್ಲಿ ನಿಮ್ಮ ಪರ್ಸನ್ ಇಂದ ನಿಮಗೆ ತುಂಬಾ ಒಂಥರ ಭಯ ಆಗ್ತದೆ. ಬಿಕಾಸ್ ನಿಮಗೆ ಒಂದು ಥಿಂಗ್ ಈಸ್ ಫಾರ್ ಶೋರ್, ನಿಮಗೆ ಕ್ಲಾರಿಟಿ ಇಲ್ಲ ಈ ಪರ್ಸನ್ ಜೊತೆ ನೀವು ಫ್ಯೂಚರಲ್ಲಿ ಇರೋಕ್ಕಾಗತ್ತೆ. ಬಟ್ ಆ್ಯಂಡ್ ನಿಮ್ಮ ಪಾರ್ಟ್ನರ್ ನಿಮ್ಮನ್ನ ತುಂಬಾ ಡಾಮಿನೇಟ್ ಮಾಡ್ತಾ ಇದ್ದಾರೆ ಅಟ್ ದ ಸೇಮ್ ಟೈಮ್. ಆ್ಯಂಡ್ ತುಂಬ ಇನ್ಸೆಕ್ಯೂರಿಟೀಸ್ ಇದೆ, ಅಂದರೆ ನಿಮಗೆ ತುಂಬಾ ಭಯ ಇದೆ, ಎಲ್ಲಿ ನನ್ನ ಪಾರ್ಟ್ನರ್ ಇನ್ನೊಬ್ರಿಗೆ ಅಟ್ರ್ಯಾಕ್ಟ್ ಆಗಬಹುದು, ಅಥವಾ ಎಲ್ಲಿ ನನ್ನ ಪಾರ್ಟ್ನರ್ ನನ್ನ ಬಿಟ್ಟು ಹೋಗ್ಬೋದು, ಅಥವಾ ನೀವು ಈ ಒಂದು ಭಯದ ಒಂದು ಸಿಚುವೇಷನಲ್ಲಿ ಮುಳುಗೋಗ್ಬಿಟ್ಟಿದ್ದೀರ ಆ್ಯಂಡ್ ತುಂಬಾ ಓವರ್ ಥಿಂಕ್ ಮಾಡ್ತಾ ಇದ್ದೀರ ಅಟ್ ದ ಸೇಮ್ ಟೈಮ್. ನಿಮಗೆ ತುಂಬಾ ಭಯ ಇದೆ, ಲೈಕ್ ಇವ್ರಿಲ್ದೇ ನಾನು ಬದುಕೋಕ್ಕಾಗಲ್ವೇನೋ, ಅಥವಾ ಇವ್ರಿಲ್ದೇ ನನಗೆ ಫ್ಯೂಚರ್ ಲೀಡ್ ಮಾಡೋಕ್ಕಾಗಲ್ವೇನೋ, ಅಥವಾ ಕಂಪ್ಲೀಟಾಗಿ ನೀವು ಡಿಪೆಂಡೆಂಟ್ ಆಗಿದ್ದೀರಾ. ಇಟ್ಸ್ ನಾಟ್ ನೀವು ಪ್ರಾಕ್ಟಿಕಲಿ ಫಿನಾನ್ಷಿಯಲಿ ಡಿಪೆಂಡೆಂಟ್ ಅಲ್ಲ, ಬಟ್ ಎಮೋಷನಲಿ ತುಂಬಾ ಡಿಪೆಂಡೆಂಟ್ ಆಗಿದ್ದೀರಾ. ಹೇಗೆ ಅಂದರೆ ನೀವು ನಿಮ್ಮ ಸರ್ವಸ್ವನೇ ಕೊಟ್ಬಿಟ್ಟಿದ್ದೀರಾ, ಬಟ್ ನಿಮಗೆ ಭಯ ಇದೆ ತುಂಬಾ, ಇಲ್ಲಿ ಏನಾಗ್ಬೋದು, ನನ್ನ ಬಿಟ್ಟು ಹೋಗ್ಬೋದಾ. ಸೊ ಎವ್ರಿ ಡೇ ನೀವು ಎದ್ದಾಗ ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ನಿಮಗೆ ಜಾಸ್ತಿ ಭಯನೇ ಇದೆ, ಜಾಸ್ತಿ ಟೆನ್ಷನ್ನೇ ಇದೆ ಬಿಟ್ಟರೆ ಯಾವುದೇ ರೀತಿಯಾಗೂ ನಾನು ಇಲ್ಲಿ ನಿಮಗೊಂದು ಖುಷಿಯಾಗಿದ್ದೀರಾ ನೀವು ಈ ರಿಲೇಷನ್ಶಿಪ್ಪಲ್ಲಿ ಅನ್ನೋದನ್ನ ನೋಡ್ತಾ ಇಲ್ಲ. ಸೊ ನಿಮ್ಮ ಲವ್ ಲೈಫ್ಗೆ ಚಾನ್ಸಸ್ ಎಷ್ಟಿದೆ ನೋಡೋಣ. ಏಸ್ ಆಫ್ ವಾನ್ಸ್ ಆ್ಯಂಡ್ ವಾವ್ ಐ ಫೀಲ್ ಲೈಕ್ ನಿಮಗೆ ಡೈರೆಕ್ಟ್ ಆನ್ಸರ್ ನಿಮ್ಮ ಕ್ವೆಶನ್ಗೆ, ನಿಮಗೆ ಲವ್ ಕಮ್ ಅರೇಂಜ್ಡ್ ಅಥವಾ ಲವ್ ಟು ಮ್ಯಾರೇಜ್ ಆಗೋ ಪಾಸಿಬಿಲಿಟೀಸ್ ಜಾಸ್ತಿ ಇದೆ. ಅರೇಂಜ್ಡ್ ಮ್ಯಾರೇಜ್ ಪಾಸಿಬಿಲಿಟೀಸ್ ಕಡಿಮೆ ಇದೆ ನಿಮಗೆ. ಓಕೆನಾ? ಸೊ ಲಾಸ್ಟಿಗೆ ನೋಡೋಣ, ನೀವು ಕರೆಂಟ್ ಯಾವಾಗ ನೀವು ಮನಸ್ಸಲ್ಲಿ ಇದ್ದರೆ ಅಥವಾ ನಿಮ್ಗೆ ಆಲ್ರೆಡಿ ರಿಲೇಷನ್ಶಿಪ್ಪಲ್ಲಿ ಇದ್ದರೆ ಇದೇ ಪರ್ಸನ್ನ ನೀವು ಮದುವೆ ಆಗ್ತೀರಾ ಅಥವಾ ಡಿಫ್ರೆಂಟ್ ಪರ್ಸನ್ನ ನೀವು ಮದುವೆ ಆಗ್ತೀರಾ ಅನ್ನೋದನ್ನ ನಿಮಗೆ ಲಾಸ್ಟಿಗೆ ತಿಳಿಸ್ತೀನಿ. ಸೊ ಕರೆಂಟ್ಲಿ ಫಾರ್ ಶೋರ್ ನಿಮಗೆ ಲವ್ ಕಮ್ ಅರೇಂಜ್ ಅಥವಾ ಲವ್ ಮ್ಯಾರೇಜ್ ಆಗೋ ಪಾಸಿಬಿಲಿಟೀಸ್ ತುಂಬಾ ಇದೆ. ಆ್ಯಂಡ್ ಈ ಪರ್ಸನ್ ಬಂದ್ಬಿಟ್ಟು ಸ್ಟಾರ್ಟಿಂಗ್ ಒಂದು ಫ್ರೆಂಡ್ಲಿ ರಿಲೇಷನ್ಶಿಪ್ ಇರುತ್ತೆ, ಅಥವಾ ಸ್ಟಾರ್ಟಿಂಗ್ಗೆ ನೀವು ಕಮಿಟ್ಮೆಂಟಿಗೆ ಜಂಪ್ ಆಗಿಬಿಡಲ್ಲ, ತುಂಬಾ ಮಾತಾಡ್ತೀರಾ, ತುಂಬ ಸತಿ ಮೀಟ್ ಆಗ್ತೀರಾ, ಆ್ಯಂಡ್ ದೆನ್ ಡೇ ಬೈ ಡೇ ಆ ಒಂದು ರಿಲೇಷನ್ಶಿಪ್ ಲವ್ ಕಡೆಗೆ ಟರ್ನ್ ಆಗುತ್ತೆ. ಸೊ ಈ ಥರ ಒಂದು ಕನೆಕ್ಷನ್ ನಿಮಗೆ ಇದೆ ಆಲ್ರೆಡಿ, ಆರ್ ಬರುತ್ತೆ ಫ್ಯೂಚರಲ್ಲಿ, ವೆರಿ ಸೂನ್ ಬರುತ್ತೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಬಟ್ ಅರೇಂಜ್ಡ್ ಮ್ಯಾರೇಜ್ ಹೋದರೆ ಅದೊಂಥರ ನಿಮ್ಮ ಫ್ಯಾಮಿಲಿ ಫೋರ್ಸ್ಗೆ ನೀವು ಮದುವೆ ಆಗುವಂಥದ್ದನ್ನ ನೋಡ್ತಾ ಇದ್ದೀನಿ, ಅಥವಾ ಫ್ಯಾಮಿಲಿ ನಿಮಗಿಷ್ಟ ಇದೆಯೋ ಇಲ್ವೋ ಫೋರ್ಸೆಬ್ಲಿ ಮದುವೆ, ಅಥವಾ ಎಲ್ಲೋ ಒಂದು ಕಡೆ ಆ ಪರ್ಸನ್ ನಿಮ್ಮ ಒಂದು ಫ್ರೀಡಮಿಗೆ ರೆಸ್ಪೆಕ್ಟ್ ಕೊಡಲ್ಲ, ಎಟ್ ದ ಸೇಮ್ ಟೈಮ್ ನಿಮ್ಮ ಸ್ಟ್ರಗಲ್ ರೆಸ್ಪೆಕ್ಟ್ ಮಾಡಲ್ಲ, ಆ್ಯಂಡ್ ಎಟ್ ದ ಸೇಮ್ ಟೈಮ್ ನೀವು ತುಂಬಾ ಎಫರ್ಟ್ ಹಾಕಬೇಕು. ಆ ಕಡೆ ಸೈಡಿಂದ ವೆರಿ ಲೆಸ್ ಎಫರ್ಟ್ ಪಾಸಿಬಿಲಿಟೀಸ್ ಇದೆ. ಆ್ಯಂಡ್ ತುಂಬ ಸ್ಟ್ರಗ್ಲಿಂಗ್ ಲೈಫ್ನ ನೋಡ್ತಾ ಇದ್ದೀನಿ ಇನ್ ಕೇಸ್ ನೀವು ಅರೇಂಜ್ಡ್ ಮ್ಯಾರೇಜ್ನ ಚೂಸ್ ಮಾಡಿದ್ರೆ. ಬಟ್ ಲವ್ ಮ್ಯಾರೇಜ್ನ ಚೂಸ್ ಮಾಡಿದ್ರೆ ವೆರಿ ಗುಡ್. ಆ್ಯಂಡ್ ಇಫ್ ಪಾಸಿಬಲ್ ನಿಮ್ಮ ಫ್ರೆಂಡ್ ಸರ್ಕಲಲ್ಲೇ ಇವ್ರು ಇದ್ದಾರೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಅಂದರೆ ಮುಂಚೆನೇ ಹೇಳ್ದಂಗೆ ಇವ್ರ ಜೊತೆ ಕಂಪ್ಲೀಟಾಗಿ ಯಾವ ಒಂದು ಡೇಟಿಂಗ್ ಆ್ಯಪಲ್ಲಿ ಮೀಟ್ ಆಗ್ತೀರಾ ಅನ್ನೋದನ್ನ ನೋಡ್ತಾ ಇಲ್ಲ. ಕೈಂಡ್ ಆಫ್ ಫ್ರೆಂಡ್ಲಿ ನೇಚರ್ ಇರುತ್ತೆ ಈ ಪರ್ಸನಿಗೆ, ಜಾಸ್ತಿನೇ ಅಡ್ವೆಂಚರಸ್ ನೇಚರ್ ಇರುತ್ತೆ. ಸೊ ಆ್ಯಸ್ ಅ ಫ್ರೆಂಡ್ ಇರ್ತೀರ ನೀವು, ಆ್ಯಂಡ್ ದೆನ್ ಆ ಫ್ರೆಂಡ್ಶಿಪ್ ಒಂದು ಲವ್ ಲೈಫಿಗೆ ಕನ್ವರ್ಟ್ ಆಗೋದನ್ನ ನೋಡ್ತಾ ಇದ್ದೀನಿ. ಸೊ
ನೆಕ್ಸ್ಟ್ ನೋಡೋಣ ನಿಮ್ಮ ಓವರಾಲ್ ನಿಮಗೆ ಅಡ್ವೈಸ್ ಏನು ಅಂತ. ಸೊ ಓವರಾಲ್ ಅಡ್ವೈಸ್ ಏನು ನಿಮಗೆ ನಿಮ್ಮ ಮ್ಯಾರೇಜ್ ಅಥವಾ ನಿಮ್ಮ ಲವ್ ಲೈಫ್ ಅಂತ ಬಂದರೆ ನಿಮಗೆ ಅಡ್ವೈಸ್ ಏನು ಓವರಾಲ್ ಅಂತ ನೋಡೋಣ. ಸೆಕೆಂಡ್ ಗ್ರೂಪ್, ಯು ಗೈಸ್ ಹ್ಯಾವ್ ದ ಮೆಜಿಷಿಯನ್. ಐ ಫೀಲ್ ನಿಮಗೆ ಆ ಒಂದು ಪವರ್ ಇದೆ, ನಿಮಗೆ ಆ ಒಂದು ಇಂಡಿಪೆಂಡೆಂಟ್ನೆಸ್ ನಿಮ್ಮ ಪರ್ಸ್ನಾಲಿಟಿಲೇ ಇದೆ, ನಿಮಗೆ ಆ ಒಂದು ನೇಚರ್, ನಿಮ್ಮ ಒಂದು ಮ್ಯಾಜಿಕ್ ಇದೆ, ನಿಮಗೆ ಒಂದು ಕ್ರಿಯೇಟಿವ್ ಥಾಟ್ ಇದೆ. ಎಲ್ಲೋ ಒಂದು ಕಡೆ ನಿಮ್ಮ ಒಂದು ಸ್ಕಿಲ್ಸ್ನ ನೀವು ಅಷ್ಟು ಯೂಸ್ ಮಾಡ್ಕೊತಾ ಇಲ್ಲ ಲವ್ ಲೈಫ್ ಅಂತ ಬಂದರೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಐ ಫೀಲ್ ತುಂಬ ಜನ ನೀವು ಯಾವುದೋ ಒಂದು ಪರ್ಸನ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ, ಅಥವಾ ಯಾರೋ ಒಂದು ಪರ್ಸನ್ ನಿಮ್ಮ ತಲೆಯಲ್ಲಿ ಇದ್ದಾರೆ, ಆ ಒಂದು ಪರ್ಸನ್ನೇ ನಿಮ್ಮ ಲೈಫಲ್ಲಿ ನಿಮ್ಮ ಲೈಫ್ ಪಾರ್ಟ್ನರ್ ಆಗಿ ಬರೋದನ್ನು ನಾನು ನೋಡ್ತಾ ಇದ್ದೀನಿ. ಬಿಕಾಸ್ ಮೆಜಿಷಿಯನ್ ಇಸ್ ಕೈಂಡ್ ಆಫ್ ಅ ಮ್ಯಾನಿಫೆಸ್ಟಿಂಗ್ ಕಾರ್ಡ್. ಅಂದರೆ ಆ ಒಂದು ಬುದ್ಧಿ ಉಪಯೋಗಿಸಿ, ರಿಸೋರ್ಸ್ ಉಪಯೋಗಿಸಿ ನಿಮ್ಗೆ ಯಾವ ಪರ್ಸನ್ ಬೇಕು ಅದನ್ನ ನೀವು ಪಡ್ಕೊಳ್ಳೋದು. ಸೊ ಐ ಫೀಲ್ ನಿಮ್ಮ ಒಂದು ಲವ್ ಲೈಫ್ ಅಥವಾ ಮ್ಯಾರೇಜ್ ಲೈಫ್ ಏನಿರುತ್ತೆ ವೆರಿ ಎಕ್ಸೈಟಿಂಗ್ ಆಗಿರುತ್ತೆ. ಎವ್ರಿ ಡೇ ಒಂದು ಎಕ್ಸೈಟ್ಮೆಂಟ್ ಆಗಿರುತ್ತೆ, ಯಾವುದೇ ರೀತಿಯಾದ ಒಂದು ಡಿಪ್ರೆಷನ್ ಫೇಸ್ ನೋಡ್ತಾ ಇಲ್ಲ. ಆ್ಯಂಡ್ ಮೋರ್ ಓವರ್ ನಿಮ್ಮ ಮ್ಯಾರೇಜ್ ಲೈಫ್ ಅಥವಾ ರೊಮ್ಯಾಂಟಿಕ್ ಲೈಫಲ್ಲಿ ನೀವು ಯಾವುದೇ ರೀತಿಯಾಗೂ ನಿಮ್ಮ ಪವರ್ನ ಇನ್ನೊಬ್ರಿಗೆ ಕೊಡಲ್ಲ ಅಂತ ನೋಡ್ತಾ ಇದ್ದೀನಿ. ಐ ಫೀಲ್ ಲೈಕ್ ಈ ಒಂದು ಪವರ್ಲೆಸ್ ಸಿಚುವೇಶನ್ ಏನು ಫೀಲ್ ಆಗ್ತಾ ಇದೆ ಕರೆಂಟ್ ಸಿಚುವೇಷನಲ್ಲಿ, ಅದ್ರ ಆಪೋಸಿಟ್ ಇರುತ್ತೆ. ನಿಮ್ಮ ಆ್ಯಕ್ಚುಯಲ್ ಪಾರ್ಟ್ನರ್ ನೀವು ಮೀಟ್ ಆದಾಗ ಅಥವಾ ಆ್ಯಕ್ಚುಯಲ್ ಕಮಿಟ್ಮೆಂಟಿಗೆ ಹೋದಾಗ ಈ ಒಂದು ಭಯ ಏನೇನು ನಿಮ್ಮ ತಲೆಯಲ್ಲಿದೆ ಅದೆಲ್ಲ ಏನೂ ಇರಲ್ಲ. ಇನ್ ಕೇಸ್ ನೀವು ಕಮಿಟ್ಮೆಂಟಿಂದ ದೂರ ಹೋಗ್ತಾ ಇದ್ದರೆ ಡೆಫಿನೆಟ್ಲಿ ಎಲ್ಲ ರೀತಿಯಾಗೂ ನೀವೇ ಅದನ್ನ ನಿಮ್ಮ ಲೈಫ್ನ ಒಂದು ಎಕ್ಸೈಟ್ಮೆಂಟಾಗಿ ಇಟ್ಕೊಳ್ಳೋಕೆ ಅದು ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಎಟ್ ದ ಸೇಮ್ ಟೈಮ್ ನೀವು ಇನಿಷಿಯೇಷನ್ ತಗೋಬೇಕು ಲವ್ ಲೈಫ್ ಅಥವಾ ಕಮಿಟ್ಮೆಂಟ್ ಅಂತ ಬಂದರೆ. ಬಿಕಾಸ್ ಮೆಜಿಷಿಯನ್ ಒಂದು ಇನಿಷಿಯೇಷನ್ ಬಗ್ಗೆನೂ ಹೇಳುತ್ತೆ. ಸೊ ಎಲ್ಲೋ ಒಂದು ಕಡೆ ನೀವು ಸ್ಟೆಪ್ ಬ್ಯಾಕ್ ಮಾಡ್ತಾ ಇದ್ದೀರಾ, ನೀವು ಹಿಂದೆ ಹೋಗ್ತಾ ಇದ್ದೀರಾ, ಭಯದಲ್ಲಿ ಹಿಂದೆ ಹೋಗ್ತಾ ಇದ್ದೀರಾ, ಕಮಿಟ್ಮೆಂಟ್ ನನ್ನ ಕೈಲಿ ಆಗಲ್ಲ, ಮೇಂಟೈನ್ ಮಾಡೋಕ್ಕಾಗಲ್ಲ, ಲಾಂಗ್ ಟರ್ಮ್ ಆಗಲ್ಲ, ಹೀಗೆಲ್ಲ ಥಾಟಲ್ಲಿದೆ. ಬಟ್ ಎಲ್ಲೋ ಒಂದು ಕಡೆ ಇವಾಗ ನೀವೇ ಇನಿಷಿಯೇಟಿವ್ ತಗೋಬೇಕು ಲವ್ ಲೈಫ್ ಅಥವಾ ರೊಮ್ಯಾಂಟಿಕ್ ಲೈಫ್. ಬಿಕಾಸ್ ನಾನು ನೋಡ್ತೀನಿ ನಿಮಗೆ ಆಪ್ಷನ್ಸ್ ಇದೆ. ಆ್ಯಂಡ್ ಅಥವಾ ಅಟ್ ದ ಸೇಮ್ ಟೈಮ್ ಈಗ ಯಾರು ಕಂಡು ನಿಮಗೆ ಇಷ್ಟ ಇದೆ, ನಿಮ್ಮ ಮನಸ್ಸಲ್ಲಿ ಯಾರೋ ಇದ್ದಾರೆ, ಬಟ್ ಅವ್ರ ಜೊತೆ ಅವ್ರಿಗೆ ನಿಮ್ಮ ಎಮೋಷನ್ಸ್ನ ಹೇಳ್ಕೊಳಕ್ಕೆ ಭಯ ಆಗ್ತಾ ಇರೋದನ್ನ ನೋಡ್ತಾ ಇದ್ದೀನಿ. ಅಥವಾ ಟೆಕ್ಸ್ಟ್ ಮಾಡೋಕ್ಕೆ ಭಯ ಮಾಡ್ಕೊತಾ ಇದ್ದೀರಾ, ಅಥವಾ ನಿಮ್ಮ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡೋಕ್ಕೆ ಭಯ ಆಗ್ತಾ ಇದ್ದೀರಾ. ಸೊ ಇದೆಲ್ಲದು ಒಂಥರ ನಿಮ್ಮನ್ನ ಡಿಸ್ಟ್ರಾಕ್ಟ್ ಮಾಡ್ತಾರೆ, ನಿಮ್ಮ ಫೋಕಸ್ನ ಪ್ರಾಪರಾಗಿ ತೊಗೊಬರ್ತಾ ಇಲ್ಲ ಒಂದು ಪರ್ಸನ್ ಮೇಲೆ. ಬಿಕಾಸ್ ಎವ್ರಿ ಡೇ ಕ್ವೆಶನಲ್ಲೇ ಇದ್ದೀರಾ, ನಿಮಗೆ ಚಾನ್ಸಸ್ ಏನೇನು ಆಪರ್ಚುನಿಟಿ ಬರ್ತಿದೆ ಅದನ್ನೆಲ್ಲ ಮಿಸ್ ಮಾಡ್ಕೊತಾ ಇದ್ದೀರಾ. ಫಾರ್ ಎನ್ ಎಕ್ಸಾಂಪಲ್ ಸೋಷಿಯಲ್ ಮೀಡ್ಯಾದಲ್ಲೂ ಆಗಿರ್ಬೋದು, ಪ್ರಾಬ್ಲಿ ಅವರೇ ನಿಮಗೆ ಒಂಥರ ಕೈಂಡ್ ಆಫ್ ಚಾಟ್ ಮಾಡ್ತಾ ಇದ್ದಾರೆ, ಬಟ್ ನೀವಲ್ಲೊಂಥರ ಹಾಂ ಹ್ಞೂ ಅಲ್ಲಿಗೆ ನಿಲ್ಲಿಸ್ತಾ ಇದ್ದೀರಾ, ಅಥವಾ ಜಾಸ್ತಿ ಟೆಕ್ಸ್ಟ್ ಮಾಡೋಕ್ಕೆ ಹೋಗ್ತಾ ಇಲ್ಲ, ಕಾನ್ಫಿಡೆಂಟಾಗಿ ಆ್ಯಕ್ಟ್ ಮಾಡ್ತಾ ಇಲ್ಲ. ನೀವು ಮೋರೋವರ್ ನಿಮ್ಮ ಮೇಲೆ ನಿಮಗೆ ಟ್ರಸ್ಟ್ ಮಾಡ್ತಾ ಇಲ್ಲ, ಲೈಕ್ ನೀವು ನಿಜವಾಗ್ಲೂ ಈ ಪರ್ಸನ್ ಇಷ್ಟ ಇದೆಯಾ ಅಲ್ವಾ, ಇದು ಜಸ್ಟ್ ಟೈಮ್ ಬೀಯಿಂಗ. ಸೊ ನಿಮಗೆ ನೀವು ಫಸ್ಟ್ ಟ್ರೂ ಆಗಿರಬೇಕು ಆ್ಯಂಡ್ ಇನಿಷಿಯೇಟಿವ್ ತಗೋಬೇಕು. ಆ್ಯಂಡ್ ಇದೆಲ್ಲ ಮಾಡಿದ್ರೆ ಒಂದು ಜೆನ್ಯೂನ್ ಲವ್ನ ನೀವು ಅಟ್ರ್ಯಾಕ್ಟ್ ಮಾಡ್ತೀರಾ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ತುಂಬ ಜನ ಆಲ್ರೆಡಿ ರಿಲೇಷನ್ಶಿಪ್ಪಲ್ಲಿ ಇರ್ತಿರಲ್ವ, ಅವರಿಗೇನು ಸಜೆಷನ್ ಇದೆ ನೋಡೋಣ. ಬಿಕಾಸ್ ಐ ಫೀಲ್ ಎವ್ರಿ ಡೇ ನೀವು ಇನ್ಸೆಕ್ಯೂರಿಟಿಲಿದ್ದೀರಾ. ಓಕೆ, ಏನು ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ, ಪಾಸಿಬಿಲಿಟೀಸ್ ಇದೆ ಲಾಂಗ್ ಟರ್ಮ್ ತೊಗೊಂಡು ಹೋಗೋಕ್ಕೆ, ಪಾಸಿಬಿಲಿಟೀಸ್ ಇದೆ ಈ ಪರ್ಸನ್ ನಿಮಗೆ ಎಲ್ಲ ರೀತಿಯಾಗಿ ಸೆಕ್ಯೂರ್ ಫೀಲ್ ಮಾಡೋದು. ಬಿಕಾಸ್ ಇಲ್ಲಿ ನಿಮ್ಮ ಥಾಟ್ಸ್ ಮಾತ್ರ ನಿಮಗೆ ಭಯ ಬರ್ಸ್ತಾ ಇದೆ, ಆ್ಯಕ್ಚುಲಾಗಿ ಅಲ್ಲಿ ಏನೂ ಆಗ್ತಾಯಿಲ್ಲ. ಅಂದರೆ ಫಾರ್ ಎನ್ ಎಕ್ಸಾಂಪಲ್ ನಿಮಗೊಂದು ಥಾಟ್ ಇರ್ಬೋದು, ಲೈಕ್ ವಾಟ್ ಇಫ್ ಈ ಪರ್ಸನ್ ಇನ್ನೊಬ್ರಿಗೆ ಟೆಕ್ಸ್ಟ್ ಮಾಡ್ತಾ ಇದ್ದರೆ, ವಾಟ್ ಇಫ್ ಈ ಪರ್ಸನ್ಗೆ ನನಗಿಂತ ಇನ್ನೊಬ್ರು ಕಂಡ್ರೆ ಇಷ್ಟ ಇದ್ದರೆ, ವಾಟ್ ಇಫ್ ಈ ಪರ್ಸನ್ಗೆ ನಾನು ಸರಿ ಇಲ್ಲ, ಅಥವಾ ನಾನು ನನಗಿಂತ ಇನ್ನೂ ಚೆನ್ನಾಗಿ ಪಾರ್ಟ್ನರ್ ಸಿಕ್ಕಿದ್ರೆ, ಈ ಥರ ಎಲ್ಲ ಥಾಟ್ ನಿಮ್ಮ ತಲೆಯಲ್ಲಿ ಬರ್ತಾ ಇದೆ. ಬಿಟ್ಟರೆ ನಿಮ್ಮ ಪಾರ್ಟ್ನರ್ ಆ ಥರ ಯಾವ ರೀತಿಯಾಗೂ ಥಿಂಕ್ ಮಾಡ್ತಾ ಇಲ್ಲ. ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗೆಲ್ಲ ಒಂದು ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಬಗ್ಗೆನೇ ಯೋಚನೆ ಮಾಡೋದು, ಅಥವಾ ಅವ್ರು ನಿಮ್ಮನ್ನ 10 years ಆದಮೇಲೂ ನಿಮ್ಮ ಜೊತೆ ಇರ್ತೀವಿ ಅನ್ನೋ ಒಂದು ಕಾನ್ಫಿಡೆನ್ಸಲ್ಲಿದ್ದಾರೆ. ಬಟ್ ಇಲ್ಲಿ ನೀವು ನಿಮ್ಮ ಒಂದು ಥಾಟ್ ಪ್ರೊಸೆಸ್ ಈ ಥರ ಒಂದು ನೆಗೆಟಿವ್ ಸಿಚುವೇಶನ್, ನೆಗೆಟಿವ್ ಥಾಟ್ಗೆ ತೊಗೊಬರ್ತಾ ಇದೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಫಾರ್ ಗ್ರೂಪ್ 2 ಇಟ್ಸ್ ಅ ಕನ್ಫರ್ಮೇಷನ್. ಆಲ್ರೆಡಿ ನೀವು ರಿಲೇಷನ್ಶಿಪ್ಪಲ್ಲಿ ಇದ್ದರೆ ಆ ಪರ್ಸನ್ ಜೊತೆ ನೀವು ಎಲ್ಲ ಪಾಸಿಬಿಲಿಟೀಸ್ ಇದೆ, ಅಥವಾ ನಿಮ್ಮ ಆಲ್ರೆಡಿ ಯಾರು ನಿಮ್ಮ ಮನಸ್ಸಲ್ಲಿದೆ ಪಾಸಿಬಿಲಿಟೀಸ್ ಇದೆ ಆ ಪರ್ಸನ್ ಜೊತೆ ಲಾಂಗ್ ಟರ್ಮ್ ರಿಲೇಷನ್ಶಿಪ್ಪಲ್ಲಿ ಹೋಗೋದಕ್ಕೆ. ಬಟ್ ನೀವು ಇನಿಷಿಯೇಷನ್ ತಗೋಬೇಕು. ಆ್ಯಂಡ್ ಯಾರ್ಯಾರು ರಿಲೇಷನ್ಶಿಪ್ಪಲ್ಲಿ
ವೆಲ್ ಇಲ್ಲ, ನಿಮಗೆ ಲವ್ ಲೈಫು ಪಕ್ಕ ಡೌಟೇ ಇಲ್ಲ, ಬಟ್ ಇನಿಷಿಯೇಷನ್ ತಗೋಬೇಕು. ಯಾರು ಮನಸ್ಸಲ್ಲಿದ್ದರೆ ಪ್ರಾಬ್ಲಿ ಫ್ರೆಂಡ್ಶಿಪ್ ವೇಯಲ್ಲಿ ಮೂವ್ ಮಾಡಿಬಿಟ್ಟು ಆ್ಯಂಡ್ ದೆನ್ ಮ್ಯಾರೇಜ್ ಬಗ್ಗೆ ಮಾತಾಡಬೇಕು ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ನಿಮಗೆ ಒಂದು ಫೈನಲ್ ಅಡ್ವೈಸ್ ಏನಿದೆ ನೋಡೋಣ. ಸೊ ಫಾರ್ ದ ಸೆಕೆಂಡ್ ಗ್ರೂಪ್, ಸೆಲ್ಫ್ ವರ್ತ್. ವಾವ್, ಇವಾಗ ನೀವು ಥಿಂಕ್ ಮಾಡಬೇಕು, ಈ ಥರ ನೆಗೆಟಿವ್ ಥಾಟಲ್ಲಿ ಇರೋದ್ರಿಂದ ಅಥವಾ ಈ ಥರ ಒಂದು ಡಿಸ್ಟರ್ಬಿಂಗ್ ಪಾತ್ ನಿಮ್ಮನ್ನ ನೀವೇ ಈ ಒಂದು ಕನ್ಫ್ಯೂಷನ್ ಪಾತ್ ಅಥವಾ ಈ ಇನ್ಸೆಕ್ಯೂರಿಟಿ ಪಾತ್ ಅಥವಾ ಈ ಒಂದು ನೆಗೆಟಿವ್ ಥಾಟಲ್ಲೇ ಮುಳುಗೋಗ್ಬಿಟ್ರೆ ನೀವು ಇವಾಗ ಥಿಂಕ್ ಮಾಡಬೇಕು, ಇದು ನಿಮ್ಮ ಒಂದು ಮೆಂಟಲಿಟಿಗೆ ಎಷ್ಟು ಎಫೆಕ್ಟ್ ಮಾಡುತ್ತೆ, ನಿಮ್ಮ ಒಂದು ಎಮೋಷ್ನಲ್ ಸ್ಟೇಟಿಗೆ ಇದು ತುಂಬ ಎಫೆಕ್ಟ್ ಮಾಡುತ್ತೆ. ಸೊ ಇಲ್ಲಿ ಅಲ್ಲಿ ಏನಾಗಿಲ್ಲ ರಿಯಾಲಿಟಿ ಅಂದ್ರೂ ನಿಮಗೆ ನೀವೇ ಒಂದು ಥಾಟಲ್ಲಿ ನಿಮಗೆ ನೀವೇ ಕಷ್ಟಗಳನ್ನ ತಗೊಬರ್ತಾ ಇದ್ದೀರಾ. ಎಲ್ಲೋ ಒಂದು ಕಡೆ ನಾನು ಇನ್ನೊಂದೇನು ನೋಡ್ತಾ ಇದ್ದೆ ಅಂದರೆ ತುಂಬ ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದಾರೆ, ಅಥವಾ ನೀವು ಅಥವಾ ಲೈಕ್ ಓವರ್ಲಿ ಸ್ಯಾಕ್ರಿಫೈಸ್ ಮಾಡಿಬಿಟ್ಟು ನಿಮ್ಮ ಪಾರ್ಟ್ನರ್ನ ಖುಷಿ ಪಡ್ಸೋಕ್ಕೆ ಏನೋ ಟ್ರೈ ಮಾಡ್ತಾ ಇದ್ರೆ ಇಲ್ಲಿ ಎಲ್ಲೋ ಒಂದು ಕಡೆ ನಿಮ್ಮ ಸೆಲ್ಫ್ ವರ್ತ್ ಅಥವಾ ನಿಮಗೆ ಒಂದು ನೀವು ಜಾಸ್ತಿ ವ್ಯಾಲ್ಯೂ ಕೊಡ್ಕೋಬೇಕು ಆ್ಯಂಡ್ ನಿಮಗೆ ನೀವು ಫಸ್ಟ್ ರೆಸ್ಪೆಕ್ಟ್ ಕೊಡ್ಕೋಬೇಕು. ಆ್ಯಂಡ್ ಮೋರ್ ಓವರ್ ನಿಮಗೇನು ಮನಸ್ಸಲ್ಲಿದೆ ಅದನ್ನ ಕಾನ್ಫಿಡೆಂಟಾಗಿ ಆ್ಯಕ್ಸೆಪ್ಟ್ ಮಾಡಿ, ಓಕೆನಾ. ಸೊ ಎವ್ರಿ ಟೈಮ್ ಥಿಂಕ್ ಮಾಡಬೇಡಿ ಆ ಪರ್ಸನ್ ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳೋದು, ಆ ಪರ್ಸನ್ ನಿಮ್ಮನ್ನ ಹರ್ಟ್ ಮಾಡ್ಬೋದು. ಬಟ್ ಇಲ್ಲಿ ಇವಾಗ ನಿಮಗೆ ನೀವೇ ಹರ್ಟ್ ಮಾಡ್ಕೊತಾ ಇದ್ದೀರಾ, ನೆಗೆಟಿವ್ ಥಾಟ್ಸಲ್ಲಿ ಮುಳುಗೋಗ್ಬಿಟ್ಟಿದ್ದೀರಾ. ಸೊ ಇಟ್ಸ್ ಅ ವೆರಿ ಗುಡ್ ಮೆಸೇಜ್ ನಿಮಗೆ. ಫಸ್ಟ್, ಓ ಮೈ ಗಾಡ್, ಕ್ಯಾಂಡಲ್. ಓಕೆ, ಲೆಟ್ ಇಟ್ ಬಿ ದೇರ್. ಆಲ್ಮೋಸ್ಟ್ ಲಾಸ್ಟ್ ಮೆಸೇಜಲ್ಲಿ ಇದ್ದೀವಿ ನಾವು. ಸೊ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಫಾರ್ ಯು ಗೈಸ್ ಟು ಥಿಂಕ್ ದ್ಯಾಟ್ ಇವಾಗ ನೀವು ನಿಮ್ಮ ಒಂದು ಮೆಂಟಲ್ ಸ್ಟೆಬಿಲಿಟಿ, ಪೀಸ್ಗೆ ವ್ಯಾಲ್ಯೂ ಕೊಡಬೇಕು. ಇಲ್ಲಿ ಒಂಥರ ವ್ಯಾಕ್ಸ್ ಹರಿದಿದ್ದು ನೋಡಿದ್ರೆ ಇಟ್ಸ್ ಕೈಂಡ್ ಇಂಡಿಕೇಟ್ ನಿಮ್ಮ ಒಂದು ಮೆಂಟ್ಯಾಲಿಟಿನ ಇಂಡಿಕೇಟ್ ಮಾಡ್ತಾರೆ. ಅಂದರೆ ಎವ್ರಿಡೇ ಅನ್ನೆಸೆಸರಿ ನೀವು ಇಲ್ಲಿ ಡ್ರೈನ್ ಆಗ್ತಾಯಿದೆ, ನಿಮ್ಮ ಎನರ್ಜಿ ಡ್ರೈನ್ ಆಗ್ತಾಯಿದೆ, ಅನ್ನೆಸೆಸರಿಯಾಗಿ ನಿಮ್ಮ ಒಂದು ಹ್ಯಾಪಿನೆಸ್ಗೆ ಪ್ರಾಬ್ಲಮ್ ಆಗ್ತಾಯಿದೆ. ಸೊ ಇಟ್ಸ್ ಅನ್ ಇಂಡಿಕೇಶನ್ ನೀವು ಪ್ರಾಬಬ್ಲಿ ತುಂಬ ಜನ ಇಲ್ಲಿ ನಿಮ್ಮ ನೆಗೆಟಿವ್ ಥಾಟ್ಸ್ ನಿಮ್ಮನ್ನ ತುಂಬ ಕಷ್ಟಕ್ಕೆ ತಗೊಬರ್ತಾ ಇದೆ. ನಿಮ್ಮ ಡೌಟ್, ನಿಮ್ಮ ಇನ್ಸೆಕ್ಯೂರಿಟೀಸ್ ಅನ್ನೆಸೆಸರಿಯಾಗಿ ನೀವು ನಿಮ್ಮ ಮೇಲೆ ಡೌಟ್ ಬರ್ತಾ ಇದ್ದೀರಾ. ಬಟ್ ನೀವು ಹೇಗಿದ್ದೀರಾ ಹಾಗೆ ಆ್ಯಕ್ಸೆಪ್ಟ್ ಮಾಡ್ತಾರೆ ನಿಮ್ಮ ಪಾರ್ಟ್ನರ್. ಎವ್ರಿ ಮೂಮೆಂಟ್ಸ್ ನೀವು ಕರೆಕ್ಟ್ ಮಾಡ್ಕೊಳ್ಳೋದು ಬೇಡ, ನೀವು ಹೆಂಗಿದ್ದೀರಾ ಹಾಗೆ ಇದ್ಬಿಡಿ. ಆ್ಯಂಡ್ ನಿಮ್ಮ ಹ್ಯಾಪಿನೆಸ್ ಮೇಲೆ ಜಾಸ್ತಿ ಫೋಕಸ್ ಮಾಡಿ, ಜಾಸ್ತಿ ಕಮಿಟ್ಮೆಂಟ್ ಬಗ್ಗೆ ಫೋಕಸ್ ಮಾಡಬೇಡಿ ಅಂತ ಹೇಳ್ತಾ, ಐ ಹೋಪ್ ನಿಮಗೊಂದು ಕ್ಲಾರಿಟಿ ಸಿಕ್ಕಿದೆ ನಿಮ್ಮ ಮ್ಯಾರೇಜ್ ಅಥವಾ ಲವ್ ಲೈಫ್ ಬಗ್ಗೆ ಅಂತ. ಸೊ ಡೆಫಿನೆಟ್ಲಿ ನಿಮಗೆ ಲವ್ ಮ್ಯಾರೇಜ್ ಪಾಸಿಬಿಲಿಟೀಸ್ ಇದೆ. ಸೆಕೆಂಡ್ ಗ್ರೂಪ್ ಏನನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಆ್ಯಂಡ್ ಕ್ಲೇಮ್ ಮಾಡ್ಕೋಬೇಕು ಅಂದರೆ 111 ಅಂತ ಟೈಪ್ ಮಾಡಿ. ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ಎಲ್ಲ ಡೀಟೇಲ್ಸ್ ಮೆನ್ಷನ್ ಆಗಿದೆ, ನೀವು ಡೈರೆಕ್ಟಾಗಿ ಹೋಗ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡಿ ಸೊ ದಟ್ ಫ್ಯೂಚರ್ ವಿಡಿಯೋನ ನೀವು ಮಿಸ್ ಮಾಡ್ಕೊಳ್ಳಲ್ಲ. ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.